ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು. ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ದಿನ ಆ ವಿಚಾರವಾಗಿ ಸುದ್ದಿಯನ್ನು ಬಿತ್ತರಿಸಿದ್ದ ಬಳಿಕ ಈಗ ಕರ್ನಾಟಕ ವಿವಿ ವಿವಾದಿತ ಅಧ್ಯಾಯವನ್ನ ಹಿಂಪಡೆದುಕೊಂಡಿದೆ. ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಇದ್ದಂಥ ಒಂದಷ್ಟು ಪ್ರಸ್ತಾಪ ಏನು ಮಾಡಿದ್ರಲ್ಲ, ಆ ಒಂದು ಅಧ್ಯಾಯವನ್ನು ಹಿಂಪಡೆದುಕೊಂಡಿದ್ದಾರೆ. ರಾಮಲಿಂಗಪ್ಪ ಟಿ ಬೇಗೂರು ಬರೆದಿದ್ದಂಥ ಅಧ್ಯಾಯ ಅದು. ಈ ಬಗ್ಗೆ ಧ್ವನಿ ಎತ್ತಿದ್ದು ನ್ಯಾಯವಾದಿ ಅರುಣ್ ಜೋಶಿ ಅವರು. ಅರವಿಂದ ಬೆಲ್ಲದವರಿಂದಲೂ ಕೂಡ ಪ್ರತಿಭಟನೆ ಕೂಡ ಆಗಿತ್ತು. ನೋಡಿ, ರಾಮ ಮಂದಿರ ಅಯೋಧ್ಯೆಯನ್ನ ಮೆಕ್ಕಾಗೆ ಹೋಲಿಸ್ತಾರೆ. ಆ ಪದ್ಯದಲ್ಲಿ ಭಾರತಾಂಬೆಗೆ ಅವಮಾನವನ್ನ ಮಾಡಲಾಗುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷೆಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಸಂವಿಧಾನ ವಿರೋಧಿ ಅಂಶಗಳು ಅಡಕವಾಗಿತ್ತು. ಆ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಇಡೀ ದಿನ ಸುದ್ದಿಯನ್ನ ಪ್ರಸ್ತಾರ ಮಾಡಿತ್ತು. ಸೊ ಅಷ್ಟೇ ಅಲ್ಲದೆ ಕೆಲ ನಾಯಕರು, ಬಿಜೆಪಿ ನಾಯಕರಾಗಿರ್ಬೋದು, RSS ಈ ಸಂಗತಿಯನ್ನ ಗಂಭೀರವಾಗಿ ಪರಿಗಣಿಸಿತ್ತು. ನೋಡಿ, ಬೆಳಗು ಸಂಪಾದಕೀಯ ಕೃತಿಯ ಘಟಕ 1ರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿ ರವೀಂದ್ರನಾಥ್ ಠಾಗೂರ್, ದೇವನೂರು ಮಹಾದೇವ, ರಘುನಾಥ್, ರಾಮಲಿಂಗಪ್ಪ ಟಿ ಬೇಗೂರು ಲೇಖನಗಳಿದೆ. 4ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಎಂಬ ಲೇಖನವನ್ನ ರಾಮಲಿಂಗಪ್ಪ ಟಿ ಬೇಗೂರು ಅವರು ಬರೆದಿದ್ದವರು. ಸೊ ಭಾರತಾಂಬೆಯ ಕಲ್ಪನೆ ಎಂಬ ಉಪ ಅಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಆ ಚಿತ್ರವನ್ನ ನೋಡಿದ್ರೆ ಅಲ್ಲಿ ಯಾವ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ ಈ ತರ ಕುರುಹುಗಳು ಕಾಣಿಸೋದಿಲ್ಲ. ಈಕೆ ಖಂಡಿತ ಹಿಂದೂ ಎಂಬ ಕಲ್ಪಿತ ಮಾತೆ ಅನ್ನೋ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲ, ಇದು ಅಯೋಧ್ಯೆ ಮೆಕ್ಕಾ ರೀತಿಯಲ್ಲಿ ಕಟ್ಟಲಾಗಿದೆ ಅಂತ ಉಲ್ಲೇಖ ಆಗಿತ್ತು. ಇದರಿಂದ RSS, ABVP, BJP ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ಆಕ್ರೋಶ ಹೊರ ಹಾಕ್ತಾ ಇದ್ದಂತೆ ಅದನ್ನ ಹಿಂಪಡಿಬೇಕು ಅಂತೇಳಿ ಆಗ್ರಹಿಸಿದ್ರು. ಈಗ ಅವರು ಹಿಂಪಡೆದುಕೊಂಡಿದ್ದಾರೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು. ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ದಿನ ಆ ವಿಚಾರವಾಗಿ ಸುದ್ದಿಯನ್ನು ಬಿತ್ತರಿಸಿದ್ದ ಬಳಿಕ ಈಗ ಕರ್ನಾಟಕ ವಿವಿ ವಿವಾದಿತ ಅಧ್ಯಾಯವನ್ನ ಹಿಂಪಡೆದುಕೊಂಡಿದೆ. ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಇದ್ದಂಥ ಒಂದಷ್ಟು ಪ್ರಸ್ತಾಪ ಏನು ಮಾಡಿದ್ರಲ್ಲ, ಆ ಒಂದು ಅಧ್ಯಾಯವನ್ನು ಹಿಂಪಡೆದುಕೊಂಡಿದ್ದಾರೆ. ರಾಮಲಿಂಗಪ್ಪ ಟಿ ಬೇಗೂರು ಬರೆದಿದ್ದಂಥ ಅಧ್ಯಾಯ ಅದು. ಈ ಬಗ್ಗೆ ಧ್ವನಿ ಎತ್ತಿದ್ದು ನ್ಯಾಯವಾದಿ ಅರುಣ್ ಜೋಶಿ ಅವರು. ಅರವಿಂದ ಬೆಲ್ಲದವರಿಂದಲೂ ಕೂಡ ಪ್ರತಿಭಟನೆ ಕೂಡ ಆಗಿತ್ತು. ನೋಡಿ, ರಾಮ ಮಂದಿರ ಅಯೋಧ್ಯೆಯನ್ನ ಮೆಕ್ಕಾಗೆ ಹೋಲಿಸ್ತಾರೆ. ಆ ಪದ್ಯದಲ್ಲಿ ಭಾರತಾಂಬೆಗೆ ಅವಮಾನವನ್ನ ಮಾಡಲಾಗುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷೆಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಸಂವಿಧಾನ ವಿರೋಧಿ ಅಂಶಗಳು ಅಡಕವಾಗಿತ್ತು. ಆ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಇಡೀ ದಿನ ಸುದ್ದಿಯನ್ನ ಪ್ರಸ್ತಾರ ಮಾಡಿತ್ತು. ಸೊ ಅಷ್ಟೇ ಅಲ್ಲದೆ ಕೆಲ ನಾಯಕರು, ಬಿಜೆಪಿ ನಾಯಕರಾಗಿರ್ಬೋದು, RSS ಈ ಸಂಗತಿಯನ್ನ ಗಂಭೀರವಾಗಿ ಪರಿಗಣಿಸಿತ್ತು. ನೋಡಿ, ಬೆಳಗು ಸಂಪಾದಕೀಯ ಕೃತಿಯ ಘಟಕ 1ರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿ ರವೀಂದ್ರನಾಥ್ ಠಾಗೂರ್, ದೇವನೂರು ಮಹಾದೇವ, ರಘುನಾಥ್, ರಾಮಲಿಂಗಪ್ಪ ಟಿ ಬೇಗೂರು ಲೇಖನಗಳಿದೆ. 4ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಎಂಬ ಲೇಖನವನ್ನ ರಾಮಲಿಂಗಪ್ಪ ಟಿ ಬೇಗೂರು ಅವರು ಬರೆದಿದ್ದವರು. ಸೊ ಭಾರತಾಂಬೆಯ ಕಲ್ಪನೆ ಎಂಬ ಉಪ ಅಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಆ ಚಿತ್ರವನ್ನ ನೋಡಿದ್ರೆ ಅಲ್ಲಿ ಯಾವ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ ಈ ತರ ಕುರುಹುಗಳು ಕಾಣಿಸೋದಿಲ್ಲ. ಈಕೆ ಖಂಡಿತ ಹಿಂದೂ ಎಂಬ ಕಲ್ಪಿತ ಮಾತೆ ಅನ್ನೋ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲ, ಇದು ಅಯೋಧ್ಯೆ ಮೆಕ್ಕಾ ರೀತಿಯಲ್ಲಿ ಕಟ್ಟಲಾಗಿದೆ ಅಂತ ಉಲ್ಲೇಖ ಆಗಿತ್ತು. ಇದರಿಂದ RSS,
ABVP, BJP ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ಆಕ್ರೋಶ ಹೊರ ಹಾಕ್ತಾ ಇದ್ದಂತೆ ಅದನ್ನ ಹಿಂಪಡಿಬೇಕು ಅಂತೇಳಿ ಆಗ್ರಹಿಸಿದ್ರು. ಈಗ ಅವರು ಹಿಂಪಡೆದುಕೊಂಡಿದ್ದಾರೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು. ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ದಿನ ಆ ವಿಚಾರವಾಗಿ ಸುದ್ದಿಯನ್ನು ಬಿತ್ತರಿಸಿದ್ದ ಬಳಿಕ ಈಗ ಕರ್ನಾಟಕ ವಿವಿ ವಿವಾದಿತ ಅಧ್ಯಾಯವನ್ನ ಹಿಂಪಡೆದುಕೊಂಡಿದೆ. ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಇದ್ದಂಥ ಒಂದಷ್ಟು ಪ್ರಸ್ತಾಪ ಏನು ಮಾಡಿದ್ರಲ್ಲ, ಆ ಒಂದು ಅಧ್ಯಾಯವನ್ನು ಹಿಂಪಡೆದುಕೊಂಡಿದ್ದಾರೆ. ರಾಮಲಿಂಗಪ್ಪ ಟಿ ಬೇಗೂರು ಬರೆದಿದ್ದಂತಹ ಅಧ್ಯಾಯ ಅದು. ಈ ಬಗ್ಗೆ ಧ್ವನಿ ಎತ್ತಿದ್ದು ನ್ಯಾಯವಾದಿ ಅರುಣ್ ಜೋಶಿ ಅವರು. ಅರವಿಂದ ಬೆಲ್ಲದವರಿಂದಲೂ ಕೂಡ ಪ್ರತಿಭಟನೆ ಕೂಡ ಆಗಿತ್ತು. ನೋಡಿ, ರಾಮ ಮಂದಿರ ಅಯೋಧ್ಯೆಯನ್ನ ಮೆಕ್ಕಾಗೆ ಹೋಲಿಸ್ತಾರೆ. ಆ ಪದ್ಯದಲ್ಲಿ ಭಾರತಾಂಬೆಗೆ ಅವಮಾನವನ್ನ ಮಾಡಲಾಗುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷೆಯ ಬೆಳಗು ಭಾಗ 1 ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಸಂವಿಧಾನ ವಿರೋಧಿ ಅಂಶಗಳು ಅಡಕವಾಗಿತ್ತು. ಆ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ದಿನ ಸುದ್ದಿಯನ್ನ ಪ್ರಸ್ತಾರ ಮಾಡಿತ್ತು. ಸೊ ಅಷ್ಟೇ ಅಲ್ಲದೆ ಕೆಲ ನಾಯಕರು, BJP ನಾಯಕರಾಗಿರ್ಬೋದು, RSS ಈ ಸಂಗತಿಯನ್ನ ಗಂಭೀರವಾಗಿ ಪರಿಗಣಿಸಿತ್ತು. ನೋಡಿ, ಬೆಳಗು ಸಂಪಾದಕೀಯ ಕೃತಿಯ ಘಟಕ 1ರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿ ರವೀಂದ್ರನಾಥ್ ಟಾಗೋರ್, ದೇವನೂರ್ ಮಹಾದೇವ, ರಘುನಾಥ್, ರಾಮಲಿಂಗಪ್ಪ ಟಿ ಬೇಗೂರು ಲೇಖನಗಳಿದೆ. 4ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಎಂಬ ಲೇಖನವನ್ನ ರಾಮಲಿಂಗಪ್ಪ ಟಿ ಬೇಗೂರು ಅವರು ಬರೆದಿದ್ದವರು. ಸೊ ಭಾರತಾಂಬೆಯ ಕಲ್ಪನೆ ಎಂಬ ಉಪ ಅಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಆ ಚಿತ್ರವನ್ನ ನೋಡಿದ್ರೆ ಅಲ್ಲಿ ಯಾವ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ ಈ ತರ ಕುರುಹುಗಳು ಕಾಣಿಸೋದಿಲ್ಲ. ಈಕೆ ಖಂಡಿತ ಹಿಂದೂ ಎಂಬ ಕಲ್ಪಿತ ಮಾತೆ ಅನ್ನೋ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲ, ಇದು ಅಯೋಧ್ಯೆ ಮೆಕ್ಕಾ ರೀತಿಯಲ್ಲಿ ಕಟ್ಟಲಾಗಿದೆ ಅಂತ ಉಲ್ಲೇಖ ಆಗಿತ್ತು. ಇದರಿಂದ RSS, ABVP, BJP ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ಆಕ್ರೋಶ ಹೊರ ಹಾಕ್ತಾ ಇದ್ದಂತೆ ಅದನ್ನ ಹಿಂಪಡಿಬೇಕು ಅಂತೇಳಿ ಆಗ್ರಹಿಸಿದ್ರು. ಈಗ ಅವರು ಹಿಂಪಡೆದುಕೊಂಡಿದ್ದಾರೆ.